ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾಪುಗೆ ಯಾವ ರೀತಿ ಟಬ್ ಬಾತ್ ಮಾಡಿಸೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ 9 ಮಂತ್ಸ್ ಅಥವಾ 8.5 ಮಂತ್ಸ್ ಆದಮೇಲೆ ನಾವು ಪಾಪುಗೆ ಏನೇನು ಬೇಕು, ಪಾಪುನ ಮನೆಗೆ ಕರ್ಕೊಂಡು ಬಂದಮೇಲೆ ನಮಗೆ ಏನೇನು ನೆಸೆಸರಿ ಐಟಮ್ಸ್ ಬೇಕಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಪ್ರೀಮೆಚೂರ್ ಬೇಬಿ ಆಗೋಯ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿರೋದಿಲ್ಲ. ಆ ಟೈಮಲ್ಲಿ ಏನು ಮಾಡೋದು, ಆವಾಗ ಆನ್ಲೈನಲ್ಲಿ ಆರ್ಡರ್ ಮಾಡೋರು ಮಾಡ್ಕೊತಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಾಗಲ್ಲ, ಆಚೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋಗೋಕ್ಕಾಗಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ನಾನು ಅದೇ ರೀತಿ ಒಂದು ಸಿಚುವೇಷನಲ್ಲಿ ಇದ್ದೆ. ನನಗೆ ಪಾಪು ಆದಮೇಲೆ ಪಾಪುಗೆ ಪ್ರೀಮೆಚೂರ್ ಆಗಿರೋದ್ರಿಂದ ನಿಮಗೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಡಾಕ್ಟರ್ ಹೇಳಿ ಕಳಿಸ್ತಾರೆ 1 ಮಂತ್ ಪಾಪುಗೆ ಸ್ಪಾಂಜ್ ಬಾತ್, ಟಬ್ ಬಾತ್ ಮಾತ್ರ ಮಾಡಿಸ್ಬೇಕು. ಕೂರಿಸ್ಕೊಂಡು ಮಲಗಿಸ್ಕೊಂಡೆಲ್ಲ ಬಿಸಿ ಬಿಸಿ ನೀರೆಲ್ಲ ಹಾಕಬೇಡಿ ಅಂತ ಹೇಳಿರ್ತಾರೆ ಡಾಕ್ಟರ್ ನಿಮಗೆ. ಸೊ ನಮಗೂ ಹೇಳಿ ಕಳಿಸಿದ್ರು. ಮನೆಗೆ ಬಂದಮೇಲೆ ಅವ್ರಿಗೆ ಹೆಂಗೆ ಸ್ನಾನ ಮಾಡಿಸೋದಂತ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಏನಿರಲಿಲ್ಲ. ಯಾಕೆಂದರೆ ನಮಗೆ ಹಾಸ್ಪಿಟಲಲ್ಲೇ ನರ್ಸು 1 ವೀಕ್ 6 ಡೇಸ್ ಅಲ್ಲೇ ಇದ್ದೆ ನಾನು. ಆವಾಗ ನಮಗೆ ತೋರಿಸ್ಕೊಟ್ಟಿದ್ರು ಪಾಪುಗೆ ಯಾವ ರೀತಿ ಸ್ನಾನ ಮಾಡಿಸೋದು ಅಂತ. ಸೊ ಯಾರಿಗಾದರೂ ಹೇಗೆ ನ್ಯೂ ಬಾರ್ನ್ ಬೇಬೀಸಿಗೆ, ಪ್ರೀಮೆಚೂರ್ ಬೇಬೀಸಿಗೆ ಸ್ನಾನ ಮಾಡಿಸೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಮನೆಯಲ್ಲೇ ಇರೋದು ಒಂದು ಟಬ್ನ ಯೂಸ್ ಮಾಡಿ ನಾನು ಇವತ್ತು ನಿಮಗೆ ಯಾವ ರೀತಿ ಪಾಪುಗೆ ಸ್ನಾನ ಮಾಡಿಸೋದು ಆ್ಯಂಡ್ ಹೇಗೆ ಪಾಪುನ ಹ್ಯಾಂಡಲ್ ಮಾಡೋದು, ಕ್ಯಾರಿ ಮಾಡೋದು, ಸ್ನಾನ ಮಾಡಿಸ್ಬೇಕಾದ್ರೆ ನ್ಯೂ ಬಾರ್ನ್ ಬೇಬೀಸಿನ, ಪ್ರೀಮೆಚೂರ್ ಬೇಬೀಸಿನ ಎಸ್ಪೆಷಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟಬ್ಬಿಗೆ ನೀರು ಹಾಕೊಂಡು ಬರ್ತೀನಿ ನಾನು, 1 ನಿಮಿಷ. ಸೊ ಇವಾಗ ಇಲ್ಲಿ ನಾನು ಟಬ್ಬಲ್ಲಿ ನೀರು ತೊಗೊಂಡಿದ್ದೀನಿ. ಇದು ತುಂಬ ಬಿಸಿನೂ ಇರಬಾರ್ದು, ತುಂಬ ಆರೋಗಿರೋ ಥರನೂ ಇರಬಾರ್ದು, ನೀರು ಥಂಡಿನೂ ಇರಬಾರ್ದು, ಮೀಡಿಯಮ್ ಟೆಂಪ್ರೇಚರಲ್ಲಿ ಇರಬೇಕು. ಮಗುಗೆ ಚಳಿ ಕೂಡ ಆಗಬಾರ್ದು, ಅಥವಾ ತುಂಬ ಬಿಸಿ ಇದ್ದರೆ ಪಾಪುಗೆ ಮೈಯಲ್ಲೆಲ್ಲ ಗುಳ್ಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಮ್ ಟೆಂಪ್ರೇಚರಲ್ಲಿ ತೊಗೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ನಾನು ಸಬಾಮೆಡ್ದು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ 3/4 ಟಬ್ಬಸ್ ನೀರು ತೊಗೊಂಡಿದ್ದೀನಿ. ಸೊ ಇಷ್ಟು ಶ್ಯಾಂಪೂನ ಹಾಕ್ತಾ ಇದ್ದೀನಿ ನೀರಿಗೆ. ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಪಾಪುಗೆ ಸ್ನಾನ ಮಾಡಿಸಿದಾಗ ಬಾಡಿ ತುಂಬ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾನಿಲ್ಲಿ ಸಿರಿಯವ್ರದ್ದು ವರ್ಜಿನ್ ಕೊಕೊನಟ್ ಆಯಿಲು ಸ್ವಲ್ಪ ತೊಗೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಇಲ್ಲಿ ನಾನು ನನ್ನ ಪಾಪುನ ತೋರಿಸ್ತಾ ಇಲ್ಲ, ಬಿಕಾಸ್ ನನ್ನ ಪಾಪುಗೆ ಆಲ್ರೆಡಿ 2.5 ಮಂತ್ಸ್ ಆಗಿಬಿಟ್ಟಿದೆ. ಇವಾಗ ನಾನು ನನ್ನ ಪಾಪುಗೆ ಟಬ್ ಬಾತ್ ಮಾಡ್ಸಕ್ಕೆ ಹೋದ್ರೆ ಅವಳು ಬರೀ ನೀರಲ್ಲಿ ಆಟ ಆಡ್ತಾಳೆ ಅಷ್ಟೇ, ಒಳಗಡೆ ಕೂರಿಸ್ಕೊಂಡೆ ಅವಳಿಗೆ ಸ್ನಾನ ಮಾಡಿಸ್ಬೋದು. ಹಾಗಾಗಿ ನಾನು ನಿಮಗೆ ಈ ಬೊಂಬೆನ ನನ್ನ ಪಾಪು ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ಮಗಳು ಹುಡ್ದಾಗ ಇಷ್ಟೇ ಉದ್ದ ಇದ್ಲು, ಹಾಗಾಗಿ ಈ ಬೊಂಬೆ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ಪ್ರೀಮೆಚೂರ್ ಬೇಬಿ ಅಥವಾ ನ್ಯೂ ಬಾರ್ನ್ ಬೇಬಿ ಅಂತ ಅಂದ್ಕೊಂಡ್ರೆ ಟಬ್ಬಲ್ಲಿ ನಾನು ಆಲ್ರೆಡಿ ಶಾಂಪು ಮತ್ತು ಆಯಿಲ್ನ ಹಾಕಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಮತ್ತೆ ಹೇಳ್ತಾ ಇದ್ದೀನಿ, ನೀರು ತುಂಬ ಬಿಸಿನೂ ಇರಬಾರ್ದು, ತುಂಬ ಥಂಡಿನೂ ಇರಬಾರ್ದು, ಮೀಡಿಯಮ್ ಟೆಂಪ್ರೇಚರಲ್ಲಿ ಇರಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಪಾಪುನ ಟಬ್ ಒಳಗಡೆ ಬಿಡಬಾರ್ದು, ಪಾಪುಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಪಾಪು ಅಂತ ಹೇಳಿದ್ರೆ ಪಾಪುದು ನೆಕ್ನ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಸಪೋರ್ಟ್ ಕೊಟ್ಕೊಂಡು ಕೈನ 2 ಕಾಲು ಮಧ್ಯದಲ್ಲಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಬೇಕು. ಹೀಗೆ ಕತ್ತು ನೀಟಾಗಿ ಸಪೋರ್ಟಾಗಿ ಇಟ್ಕೊಳ್ಬೇಕು. ಹಿಂಗೆ ಇಟ್ಕೊಂಡು ಈ ರೀತಿ ಮಲಗಿಸ್ಕೊಳ್ಬೇಕು. ಈ ರೀತಿ ಮಲಗಿಸ್ಕೊಂಡು ಟಬ್ಬಲ್ಲಿ ಸ್ವಲ್ಪನೇ ನೀರು ಎತ್ಕೊಂಡು ತಲೆನ ಹೀಗೆ ಒರೆಸ್ಕೊಳ್ಳಿ. ಸ್ಪಾಂಜ್ ಯೂಸ್ ಮಾಡೋರು ಸ್ಪಾಂಜ್ ಯೂಸ್ ಮಾಡ್ಬೋದು. ನಾನು ಸ್ಪಾಂಜ್ ಏನೂ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಕೈಯಲ್ಲಿ ವೈಪ್ ಮಾಡ್ತಾ ಇದ್ದೀನಿ. ಸ್ಪಾಂಜ್ ಬಾತ್ ಅಂದರೆ ಇದೇನೇನೆ. ಸೊ ಸ್ಪಾಂಜ್ ಇದ್ದರೆ ಸ್ಪಾಂಜ್ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಕೈಯಲ್ಲೇ ನೀರನ್ನ ಎತ್ಕೊಂಡು ತಲೆನ ಈ ರೀತಿ ವೈಪ್ ಮಾಡ್ಕೊಳ್ಬೇಕು. ಶಾಂಪು ಎಲ್ಲ ಏನೂ ಹಾಕಬೇಡಿ ಸ್ಟಾರ್ಟಿಂಗ್ 10 ಡೇಸ್. ಜಸ್ಟ್ ಈ ಶಾಂಪು ವಾಟರಲ್ಲಿ ಮಾಡಿದ್ರೇ ಫುಲ್ ಕ್ಲೀನ್ ಆಗುತ್ತೆ ಪಾಪು. ಸೊ ಏನು ವರಿ ಮಾಡ್ಕೊಳ್ಳೋದೇನು ಬೇಡ. ಆ್ಯಂಡ್ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಆಲ್ರೆಡಿ ನಾವು ಆಯಿಲ್ ಹಾಕಿದ್ದೀವಿ. ಇದಕ್ಕೆ ಬೇಕಾದರೆ ನಾನು ನೀಲಗಿರಿ ತೈಲ ಆ್ಯಡ್ ಮಾಡ್ಕೊಂಡಿದ್ದೆ, ನಿಮಗೆ ಬೇಕಾದರೆ ನೀಲಗಿರಿ ತೈಲ ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಏನು, ಅದು ಸುಮ್ಮನೆ ಎಕ್ಸ್ಟ್ರಾ ನನಗೆ ಬೇಕಂತ ನಾನು ಹಾಕ್ಕೊಂಡಿದ್ದೆ, ಪಾಪು ಬಾಡಿ ಪೇನ್ ಏನಾದರೂ ಇದ್ದರೆ ಹೋಗಲಿ ಅಂತ. ಫಸ್ಟ್ ಇದನ್ನು ನೀಟಾಗಿ ಈ ರೀತಿ ವೈಪ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಪೋರ್ಷನ್ ನೀಟಾಗಿ ಈ ಥರ ಎಲ್ಲ ವೈಪ್ ಮಾಡ್ಕೊಳ್ಬೇಕು.
ಯಾವುದೇ ಕಾರಣಕ್ಕೂ ಪಾಪು ಮೇಲೆ ಜೋರಾಗಿ ನೀರು ಹಾಕಿ ಎಲ್ಲ ಇದು ಮಾಡಬೇಡಿ. ಬಿಕಾಸ್ ನ್ಯೂ ಬಾರ್ನ್ ಬೇಬಿ ಸ್ಕಿನ್ಸ್ ಬಂದು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ತುಂಬ ಜೋರಾಗಿ ವೈಪ್ ಮಾಡೋದಾಗಲಿ ಅದೆಲ್ಲ ಏನೂ ಮಾಡಬೇಡಿ. ನಿಮಗೆ ಏನಾದರೂ ಶ್ಯಾಂಪು ವಾಟರ್ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಸೋಪ್ ಯೂಸ್ ಮಾಡಲೇಬೇಕು ಅಂತ ಅಂದರೆ ಸೋಪ್ನ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಪಾಪುಗೆ. ಜಸ್ಟ್ ಸೋಪ್ನ ತೊಗೊಂಡು ಕೈಯಲ್ಲಿ ಈ ರೀತಿ ಹಿಂಗೆ ಮಾಡಿಕೊಂಡು ಸೋಪ್ ರಿಟರ್ನ್ ಇಡಿ, ಅದನ್ನು ಆ ಕೈಯಲ್ಲೇ, ಆ ಸೋಪಿನ ಕೈಯಲ್ಲೇ ನೀಟಾಗಿ ಪಾಪುಗೆ ಹಿಂಗೆಲ್ಲ ಮಾಡಿ ಮತ್ತೆ ಏನು ಒರೆಸ್ಕೊಳ್ಳಿ, ನೀರು ಹಾಕಬೇಡಿ ಪಾಪು ಮೇಲೆ. ಸೊ ಬ್ಯಾಕ್ ಪೋರ್ಷನ್ ಎಲ್ಲ ಈ ರೀತಿ ಒರೆಸ್ಕೊಂಡಾದ್ಮೇಲೆ ಪಾಪುನ ನೀಟಾಗಿ ಈ ರೀತಿ ಇದು ಮಾಡಿಕೊಂಡು ಎಗೇನ್ ಸಪೋರ್ಟ್ ಕೊಟ್ಕೊಂಡು ಈ ಕೈಗೆ ಸಪೋರ್ಟ್ ಕೊಟ್ಕೊಂಡು ಈ ರೀತಿ ಒಳಗಡೆ ನಾವು ಸ್ವಲ್ಪ ಬೆಂಡ್ ಹಾಕಿ ಪಾಪುದು ಮುಂದೆಗಡೆ ಪೋರ್ಷನ್ ಏನಿರುತ್ತೆ, ನಾನು ಈ ಕಡೆ ಕೈಯಲ್ಲಿ ತೋರಿಸ್ತೀನಿ ನಿಮಗೆ. ಈ ರೀತಿ ಒಂದು ಕೈ ಇಲ್ಲಿ ಕೆಳಗಡೆ ಇರಬೇಕು, ಕಾಲುಗಳ ಮಧ್ಯದಲ್ಲಿ ಈ ರೀತಿ ಬಿಗಿಯಾಗಿ ಇಟ್ಕೊಂಡಿರಬೇಕು ಈ ರೀತಿ. ಆ್ಯಂಡ್ ಕೈ ಇಲ್ಲಿಗೆ, ತಲೆ ಇಲ್ಲಿಗೆ ಸಪೋರ್ಟಿವ್ ಆಗಿರಬೇಕು. ಸೊ ಇಲ್ಲಿಗೆ ಕೈ ಮತ್ತು ಮುಂದೆಗಡೆ ಪೋರ್ಷನ್ ಏನಿರುತ್ತೆ ಪಾಪುದು ಬಾಡಿ ಅದನ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಳ್ಬೇಕು. ಟಬ್ ಒಳಗಡೆ ಯಾವುದೇ ಕಾರಣಕ್ಕೂ ಪಾಪುನ ಬಿಡಬೇಡಿ. ಅದಾದಮೇಲೆ ಫೇಸ್ ನಮ್ಮ ಇದು ಮಾಡ್ಕೊಳ್ಬೇಕಾದ್ರೆ ಪಾಪುನ ಈ ರೀತಿ ಸಪೋರ್ಟ್ ಇಲ್ಲಿಗೆ ಮಾಡ್ಕೊಂಡು ಕಾಲು ಆ ಕಡೆ ಈ ಕಡೆ ಹಾಕಿದ್ದೀನಿ ನಾನು. ಈ ರೀತಿ ನೀಟಾಗಿ ಹ್ಯಾಂಡಿಗೆ ಸಪೋರ್ಟ್ ತೊಗೊಂಡು ಪಾಪು ಫೇಸ್ನ ಈ ರೀತಿ ಮುಂದೆಗಡೆ ತಲೆನೂ ವೈಪ್ ಮಾಡ್ಕೊಳ್ಳಿ. ನೆತ್ತಿ ಬಾಯಿ ಇರುತ್ತೆ ಪ್ರೀ ಮೆಚೂರ್ ಬೇಬೀಸಿಗೆ. ಇಲ್ಲಿವರೆಗೂ ನನ್ನ ಮಗಳಿಗೆ ನೆತ್ತಿ ಬಾಯಿ ಇತ್ತು, ಆಲ್ಮೋಸ್ಟ್ ಹಣೆವರೆಗೂ. ಸೊ ಹಾಗಾಗಿ ಅಲ್ಲೆಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆ ಪ್ಲೇಸು. ಅದನ್ನು ವೈಪ್ ಮಾಡಬೇಕಾದ್ರೆಲ್ಲ ತುಂಬ ಕೇರ್ಫುಲ್ಲಾಗಿ ಇರಬೇಕು ನಾವು. ಸೊ ಈ ರೀತಿ ಫೇಸ್ನೆಲ್ಲ ವೈಪ್ ಮಾಡ್ಕೊಳ್ಳಿ. ಈಗೇನು ಇಲ್ಲಿಗೂ ನೀವೇನಾದರೂ ಸೋಪ್ ಯೂಸ್ ಮಾಡಬೇಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆನೇ ಸೋಪ್ನ. ಪಾಪು ಕತ್ತು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಕತ್ತು ಮೇಲೆ ಇರಲೇಬೇಕು, ಕತ್ತು ನಿಂತಿರೋದಿಲ್ಲ. ಹಾಗಾಗಿ ಸೊ ನೀವು ಅದೇ ಆದರೂ ಪರವಾಗಿಲ್ಲ, ಪಾಪು ಕತ್ತು ಇಂಪಾರ್ಟೆಂಟು. ಕತ್ತನ್ನ ನೀಟಾಗಿ ಈ ರೀತಿ ಸಪೋರ್ಟ್ ತೊಗೊಳ್ಳಿ. ಸೋಪ್ ಮತ್ತೆ ವೈಪ್ ಮಾಡಿಕೊಂಡು ಕೈಗೆ ಈ ರೀತಿ ಮಾಡಿಕೊಂಡು ಎಲ್ಲ ಅಪ್ಲೈ ಮಾಡಿ ನೀರು ಹಾಕಿ ವೈಪ್ ಮಾಡಿಬಿಡಿ, ಅಷ್ಟೇ, ಮುಗೀತು. ಸೊ ಇಲ್ಲೇನಾಗುತ್ತೆ, ಆಲ್ರೆಡಿ ಮನೇಲಿ ಯಾರಾದರೂ ತುಂಬ ದೊಡ್ಡವರು ಅಥವಾ ಅಜ್ಜಿದಿರಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಪಾಪುರಿಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಯಾವ ರೀತಿ ಪಾಪುನ ಹ್ಯಾಂಡಲ್ ಮಾಡಬೇಕು ಅನ್ನೋದೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಡೇ ಒನ್ನಿಂದ ಅವರಿಗೆ ಗೊತ್ತಿರುತ್ತೆ ಹೇಗೆ ಕೇರ್ ಮಾಡೋದು ಪಾಪುನ ಅಂತ. ಆ ಥರ ಯಾರಾದರೂ ಅಜ್ಜಿದಿರು ಮನೆಯಲ್ಲಿದ್ದರೆ ಅದೇನು ಪ್ರಾಬ್ಲಮ್ ಇರಲ್ಲ. ನಮ್ಮ ಮನೆಗಳಲ್ಲೆಲ್ಲ ಅಜ್ಜಿದಿರು ಯಾರೂ ಇಲ್ಲ. ಆ್ಯಂಡ್ ವರ್ಕಿಂಗ್ ವುಮೆನ್ಸ್ ಅಂತ ಇರ್ತೀವಿ ನಾವು ಆಫೀಸಿಗೆ ಹೋಗ್ಬೇಕಿರತ್ತೆ. ಸೊ ನಮಗೆ ನಾವೆಲ್ಲೋ ಬಂದು ಸೆಟಲ್ ಆಗಿರ್ತೀವಿ, ಇಲ್ಲಿಗೆ ಬಂದು ತುಂಬ ದಿನ ಅಮ್ಮಂದಿರೆಲ್ಲ ಜೊತೇಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಟೈಮಲ್ಲಿ ನಮ್ಮ ಮಕ್ಕಳನ್ನ ನಾವೇ ಕೇರ್ ಮಾಡೋದು ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಆ ಥರ ವುಮೆನ್ಸಿಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾವೇ ಕಲಿಯೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಮುಂಚೆ ಹಳ್ಳಿಗಳ ಕಡೆ ಎಲ್ಲ ಆಗಿದ್ರೆ ಯಾರಾದರೂ ಒಬ್ಬರನ್ನ ಕರೆಸಿ ಸ್ನಾನ ಮಾಡಿಸ್ಕೊತಾ ಇದ್ರು ಪಾಪುಗೆ. ಈಗ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಇಲ್ಲ ಸಿಟಿ ಪ್ಲೇಸಸಲ್ಲಿ ಯಾರ ಮನೆಗೂ ಬಂದು ಆ ಥರ ಪಾಪುಗೆ ಸ್ನಾನ ಮಾಡಿಸ್ಕೊಟ್ಟು ಹೋಗೋದಿಲ್ಲ. ತುಂಬ ಫೆಮಿಲಿಯರ್ ಏರಿಯಾಸ್ಗಳಲ್ಲಿ ತುಂಬ ವರ್ಷದಿಂದ ಸ್ಟೇ ಮಾಡಿದರೆ ಮಾತ್ರ ಆ ಥರ ಬರ್ತಾರೆ. ಸೊ ನಾವೆಲ್ಲಿಂದ ಎಲ್ಲೋ ಬಂದು ಸೆಟಲ್ ಆಗಿರೋರಿಗೆ ಆ ಥರ ಆಪರ್ಚುನಿಟೀಸ್ ಇರೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಯೂಸ್ಫುಲ್ಲಾಗಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಪಾಪುಸ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಮತ್ತು ತುಂಬ ಮೂವ್ಮೆಂಟ್ ಮಾಡೋದಿಲ್ಲ, ಕೈಕಾಲೆಲ್ಲ ಸ್ವಲ್ಪ ನಾವು ಹಿಂಗೆ ಗಟ್ಟಿಯಾಗಿ ಹಿಂಗೆ ಇಟ್ಕೊಂಡ್ರೆ ಹಂಗೆ ಸ್ಟಿಫ್ ಆಗಿರುತ್ತೆ ಪಾಪು. ಆ್ಯಂಡ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಪಾಪು ಸ್ಕಿನ್ ಎಲ್ಲ. ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಸ್ನಾನ ಮಾಡಿಸ್ಬಿಡ್ಬೋದು ನಾವು. ಬಟ್ 1 ವೀಕ್ 15 ಡೇಸ್ ಆದಮೇಲೆ ಏನು ಮಾಡೋದು, ಆವಾಗ ಪಾಪುದು ಕೈಕಾಲೆಲ್ಲ ಮೂಮೆಂಟ್ಸ್ ಜೋರಾಗಿರುತ್ತೆ ಆ್ಯಂಡ್ ತುಂಬ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಂಗೆ ಕತ್ತೆಲ್ಲ ಮಾಡೋದೆಲ್ಲ ಕಲ್ತ್ಬಿಟ್ಟಿರುತ್ತೆ ಪಾಪು. ಸೊ ಆ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಖಾಲಿ ಟಬ್ ಒಳಗಡೆ ನೀರಿರಬಾರ್ದು, ಖಾಲಿ ಟಬ್ ಒಳಗಡೆಗೆ ಒಂದು ಮಣೆನ ಇಟ್ಕೊತಾ ಇದ್ದೆ. ಚಿಕ್ಕದೋ ದೊಡ್ಡದೋ ಯಾವುದೋ ಒಂದು ಮಣೆನ ಇಟ್ಬಿಟ್ಟು ಬೇರೆ ಇನ್ನೊಂದು ಟಬ್ಬಲ್ಲಿ ನೀರಿಟ್ಕೊಂಡು ಟಬ್ ಒಳಗಡೆ ಮಣೆ ಇಟ್ಟಿದ್ದೀನಿ ನಾನು. ಪಾಪುನ ಈ ರೀತಿ, ಪಾಪುದು ಕೆಳಗಡೆ ಪೋರ್ಷನ್ ಬಂದು ಮಣೆ ಮೇಲೆ ಇರುತ್ತೆ, ಪಾಪುದು ಕತ್ತು ಬಂದು ಈ ರೀತಿ. ಪಾಪು ಕತ್ತು ನಿಲ್ಲೋದಕ್ಕೆ ಆಲ್ಮೋಸ್ಟ್ 3 to 3.5 months ಆದರೂ ಆಗೇ ಆಗುತ್ತೆ. ಕೆಲವು ಪಾಪುಗಳಿಗೆ 4 monthಸಿಗೆ ಕತ್ತು ನಿಂತ್ಕೊಳ್ಳುತ್ತೆ. ಹಾಗಾಗಿ ಕತ್ತು ತುಂಬ ಇಂಪಾರ್ಟೆಂಟು. ನೀವು ತುಂಬ ಕೇರ್ಫುಲ್ಲಾಗಿ ಕತ್ತನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಪಾಪು ನಿಲ್ಲೋವರೆಗೂ ನಾವು ಕೇರ್ಫುಲ್ಲಾಗಿ ಪಾಪುನ ಇಟ್ಕೊಬೇಕಾಗತ್ತೆ. ಸೊ ಈ ಥರ ಇಟ್ಕೊಂಡು ಇನ್ನೊಂದು ಬಕೆಟಲ್ಲಿ ಅಥವಾ ಇನ್ನೊಂದು ಬೇಷನಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಕೈಯಲ್ಲಿ ಹಿಂಗೆ ಎತ್ಕೊಂಡು ಪಾಪುಗೆ ಈ ಥರ ವೈಪ್ ಮಾಡ್ಕೊಳ್ಳಿ.
ಸೋಪ್ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಮತ್ತೆ 1 ಮಂತ್ವರೆಗೂ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಪಾಪುಗೆ ಸೋಪ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಾನು ಆಗಲೇ ಹೇಳ್ದಂಗೆ ಪ್ರೀಮೆಚೂರ್ ಬೇಬೀಸ್ ಆದರೆ ಪ್ರೀಮೆಚೂರ್ ಬೇಬೀಸ್ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಪ್ರೀಮೆಚೂರ್ ಬೇಬಿದು ಸ್ಕಿನ್ನು. ಹಾಗಾಗಿ ಸೋಪ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ಕಡಲೆ ಹಿಟ್ಟೆಲ್ಲ ಹಾಕಿ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. 1 ಮಂತ್ವರೆಗೂ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಇಟ್ಕೊಂಡು ಹೇಗೆ ನಿಂಗೆ ಸ್ನಾನ ಮಾಡಿಸ್ಕೊಳ್ಳಿ. ಮತ್ತು ಪಾಪುನ ಇಟ್ಕೊಂಡು ಇಲ್ಲಿ ನೀರಿದೆ ಒಳಗಡೆ, ಹಾಗಾಗಿ ಮನೆ ಮೇಲೆ ಬರ್ತಾ ಇದೆ, ನೀರಿಲ್ಲ ಅಂದರೆ ಒಳಗಡೆ ಕೂತ್ಕೊಳ್ಳುತ್ತೆ. ಮತ್ತು ಈ ಥರ ಹಿಂಗೆ ಕೆಳಗಡೆ ಪೋರ್ಷನ್ ಇಲ್ಲಿ ಬಿಟ್ಕೊಂಡು ಕತ್ತು ಇಂಪಾರ್ಟೆಂಟು, ಕತ್ತನ್ನ ಹೀಗೆ ಇಟ್ಕೊಂಡು ಮತ್ತೆ ಈ ರೀತಿ ಸ್ನಾನ ಮಾಡಿಸ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಸ್ನಾನ ಮಾಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಪಾಪು ಕಿವಿ ಒಳಗಡೆ ಆಗಲಿ ಮೂಗೊಳಗಡೆ ಆಗಲಿ ನೀರು ಹೋಗಬಾರ್ದು. ಆ್ಯಂಡ್ ಪಾಪು ಬಾಯಿ ಒಳಗಡೆ ಮೇಯ್ನಾಗಿ ನೀರು ಹೋಗಲೇಬಾರ್ದು. ಮಕ್ಕಳು ನೀರು ಕುಡಿಬಾರ್ದು. ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ನೀರು ಕುಡಿದ್ರೆ ಸ್ಟಮಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಪಾಪುನ ನೀರು ಕುಡಿದೇ ಇರೋ ಥರ ನೋಡ್ಕೊಳ್ಬೇಕು. ಕಿವಿಗೂ ಅಷ್ಟೇ ನೀರು ಹೋಗಬಾರ್ದು, ಪಾಪುಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಿವಿ ಬಾಯಿಗೆ ನೀರು ಹೋಗಬಾರ್ದು. ಮೂಗಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮೂಗಿಗೆ ಹಿಂಗೆಲ್ಲ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಪಾಪುಗೆ ಸ್ನಾನ ಮಾಡಿಸಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಕಿವಿನ ಬಾಯಿನ ಮತ್ತು ಮೂಗನ್ನೆಲ್ಲ ಕ್ಲೀನ್ ಮಾಡ್ಬೋದು. ಸೊ ಈ ರೀತಿ ನೀಟಾಗಿ ಪಾಪು ಕೈಯೆಲ್ಲ ತೊಳಿಬೇಕಾದ್ರೆ ಹಿಂಗೆ ಮಾಡಿಸಿ ಪಾಪು ಕೈನ ಹಿಂಗಿರುತ್ತೆ ಯಾವಾಗಲೂ ಪಾಪು ಕೈ ಸ್ವಲ್ಪ ಹಿಂಗೆ ಬಿಡಿಸಿ ಹಿಂಗೆಲ್ಲ ತೊಳಿಬೇಕು. ಇಲ್ಲೆಲ್ಲ ಪಾಪು ಕೈಯಲ್ಲಿ ಗಲೀಜಿರುತ್ತೆ. ನ್ಯೂ ಬಾರ್ನ್ ಬೇಬೀಸಲ್ಲಿ ಒಂಥರ ವೈಟಿಗೆ ಜುಂಗ್ ಥರ ಎಲ್ಲ ಸಿಗತ್ತೆ. ನನ್ನ ಪಾಪುಗೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಪಾಪುಗೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ನೀರಿಗೆ ಸ್ವಲ್ಪ ನೀಲಗಿರಿ ತೈಲನ ಆ್ಯಡ್ ಮಾಡ್ಕೊತಾ ಇದ್ದೆ. ನೀಲಗಿರಿ ತೈಲ ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಅದು ಪಾಪುಗೆ ಕಾಫ್ ಇದ್ದರೆ ಕೋಲ್ಡ್ ಇದ್ದರೆ ಸೊ ಅದು ಒಳ್ಳೆಯದು ಅದು ನೀಲಗಿರಿ ತೈಲ ಮಕ್ಕಳಿಗೆ. ಹಾಗಾಗಿ ಹಂಗಂತ ಜಾಸ್ತಿ ಹಾಕೋಕ್ಕಾಗಲ್ಲ. ಜಸ್ಟು ಮುಕ್ಕಾಲು ಟಬ್ಬಿಗೆ ನಾನು ಒಂದೇ ಒಂದು ಡ್ರಾಪ್ ಹಾಕೊತಾ ಇದ್ದೆ. ಪಾಪುಗೆ ಏನೋ ಇನ್ಫೆಕ್ಷನ್ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಹಾಕೊತಾ ಇದ್ದೆ. ಸೊ ಇದಿಷ್ಟು ನಾನು ಪಾಪುನ ಸ್ನಾನ ಮಾಡಿಸ್ತಾ ಇದ್ದಂಥ ಮೆಥಡ್. ಸೊ ಇದರಲ್ಲಿ ಯಾರಿಗೂ ಏನೂ ಡೌಟ್ಸ್ ಬರೋದಿಲ್ಲ. ಯೂಶಲಾಗಿ ಹೆಂಗೋ ಸ್ನಾನ ಮಾಡಿಸ್ಬಿಡ್ತೀವಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಏನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಬೇಬೀಸ್ ರಿಲೇಟೆಡ್ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ, ನಾನು ಆ ವೀಡಿಯೋಸ್ ಕೂಡ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಬೇಗ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಆಗಲೇ ಹೇಳಿದಾಗೆ ನನ್ನ ಪಾಪು ಹುಟ್ಟಾಗ ಇಷ್ಟೇ ಇದ್ಲು, ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ. ಸೊ ಹಾಗಾಗಿ ಹೀಗೆ ತೋರಿಸ್ದೆ. ಇವಾಗ ನಾನು ತೋರ್ಸೋಕ್ಕಾಗಲ್ಲ ನನ್ನ ಪಾಪುನ ಟಬ್ಬಾತ್ ಮಾಡಿಸೋದು, ಯಾಕೆಂದರೆ ಆಲ್ರೆಡಿ ಇವಾಗ 2.5 months ಆಗೋಗ್ಬಿಟ್ಟಿದೆ ನನ್ನ ಪಾಪುಗೆ. ಇವಾಗ ಟಬ್ಬಲ್ಲಿ ಕೂರಿಸಿದ್ರೆ ನೀರಲ್ಲಿ ಆಟ ಆಡ್ತಾಳೆ ಅಷ್ಟೇ, ಅವಳು ಟಬ್ಬಾತ್ ಮಾಡಿಸ್ಕೊಳ್ಳೋದಿಲ್ಲ. ಸೊ ಈ ರೀತಿ ನಾವು ಆನ್ಲೈನಲ್ಲಿ ಏನು ಶಾಪಿಂಗ್ ಮಾಡಬೇಕಂತ ಏನೂ ಇಲ್ಲ. ಬಾತ್ ಟಬ್ನ ಮನೆಯಲ್ಲಿರೋ ಟಬ್ನೇ ಯೂಸ್ ಮಾಡಿಕೊಂಡು ಮನೆಯಲ್ಲಿರೋ ಶಾಂಪೂನ ಮತ್ತು ಆಯಿಲ್ನೇ ಯೂಸ್ ಮಾಡಿಕೊಂಡು ಪಾಪುಗೆ ಈ ರೀತಿ ಸ್ನಾನ ಮಾಡಿಸ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ ಅವರಿಗಿದು ತುಂಬ ಯೂಸ್ಫುಲ್ ಆಗಿರುತ್ತೆ, ಅವರಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು.